ರಮೇಶ್ ಜಾರಕಿಹೊಳಿ ಬೆಂಬಲಿಗರಿಂದ ಡಿಸಿಎಂ ಬೆಂಬಲಿಗನಿಗೆ ಗೂಸಾ ಕೊಡಲಾಗಿದೆ. ಏನ್ ಕಾರಣಾಂತರ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ನೋಡೋಣ. ಎತ್ತಣ ಬೆಳಗಾವಿ, ಎತ್ತಣ ತುಮಕೂರು ಅಂತ ಈ ಕ್ಷಣಕ್ಕೆ ಅನ್ಸುತ್ತೆ. ಯಾಕಂದ್ರೆ ಫೇಸ್ಬುಕ್ ನಲ್ಲಿ ರಮೇಶ್ ಜಾರಕಿಹೊಳಿಗೆ ನಿಂದನೆ ಮಾಡಲಾಗಿತ್ತು. ಡಿಸಿಎಂ ಬೆಂಬಲಿಗನಿಗೆ ಅವರದ್ದೇ ಅಡ್ಡಾದಲ್ಲಿ ಈಗ ಗೂಸಾ ಕೊಡಲಾಗಿದೆ. ಡಿಸಿಎಂ ಬೆಂಬಲಿಗ ದರ್ಶನ್ಗೆ ಜಾರಕಿಹೊಳಿ ಬೆಂಬಲಿಗರಿಂದ ಹಲ್ಲೆಯನ್ನ ಮಾಡಲಾಗಿದೆ. ಜಾರಕಿಹೊಳಿಗೆ ಡ್ಯಾಶ್ ಅಂದ್ರೆ ಈ ಪದವನ್ನ ನಾವು ಪದಪ್ರಯೋಗ ಮಾಡೋ ಹಾಗಿಲ್ಲ ಸಂದರ್ಭದಲ್ಲಿ ಅವರಿಗೆ ಹೋಲಿಸಿ ತುಕಾಲಿ ಅಂತ ಪೋಸ್ಟ್ ಕೂಡ ಹಾಕಿದ್ದಾರಂತೆ. ಇನ್ನು ಕಾಂಗ್ರೆಸ್ ಪಕ್ಷದಿಂದ ನೀನಷ್ಟೇ, ನಿನ್ನಿಂದ ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ, ಜೊತೆಗೆ ಮೂರ್ಖಾಸಿಗೆ ಈ ರೀತಿಯಾಗಿ ನೀನು ಮಾರ್ಕೊಳ್ತಿದ್ದೀಯಾ ಅಂತ ದರ್ಶನ್ ನಿಂದಿಸಿ ಪೋಸ್ಟ್ ಅನ್ನ ಹಾಕಿದ್ರಂತೆ. ಇದಕ್ಕೆ ರೊಚ್ಚಿಗೆದ್ದಂತಹ ರಮೇಶ್ ಜಾರಕಿಹೊಳಿ ಬೆಂಬಲಿಗರಿಂದ ದರ್ಶನ್ ಮೇಲೆ ಹಲ್ಲೆ ಕೂಡ ನಡೆಸಲಾಗಿದೆ. ಇನ್ನು ಹಲ್ಲೆ ನಡೆಸಿ ಕ್ಷಮೆ ಕೇಳಿಸಿ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ ಜಾರಕಿಹೊಳಿ ಬೆಂಬಲಿಗರು. ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಎತ್ತಣ ಬೆಳಗಾವಿ, ಎತ್ತಣ ತುಮಕೂರು, ಏನಾಗಿದೆ ಆಕ್ಚುಲಿ ಇಲ್ಲಿ? ಶಕುಂತಲಾ, ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಕೇವಲ ಬೆಳಗಾವಿಯಲ್ಲಿ ಮಾತ್ರ ಇಲ್ಲ, ಅವರ ಸಮುದಾಯಕ್ಕೆ ಸೇರಿದಂತಹ ಜನರು ಎಲ್ಲಾ ಕಡೆ ಇರ್ತಾರೆ. ಸೊ ಹಾಗಾಗಿ ತುಮಕೂರಿನಲ್ಲೂ ಕೂಡ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಏನಂದ್ರೆ, ಡಿಸಿಎಂ ಜಿ ಪರಮೇಶ್ವರ ಬೆಂಬಲಿಗರು ಮತ್ತೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಉಸ್ತುವಾರಿ ವಹಿಸಿಕೊಂಡಂತಹ ದರ್ಶನ್ ಅವರು ಮೊನ್ನೆ ದಿನ ತಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಜಾರಕಿಹೊಳಿ ಅವರ ರಾಜೀನಾಮೆಗೆ ಕುರಿತಂತೆ ಆಕ್ಷೇಪಾರ್ಹ ರೀತಿಯಲ್ಲಿ ಪೋಸ್ಟ್ ಮಾಡಿರುವಂತದ್ದು. ವೈಯಕ್ತಿಕವಾಗಿ ಹಲ್ಲೆ ಮಾಡಿದಾರೆ, ಕಂಪ್ಲೇಂಟ್ ಆಗಿದೆಯಾ? ಇಲ್ಲ, ಇನ್ನೂ ತನಕ ಕಂಪ್ಲೇಂಟ್ ಅವ್ರು ಮಾಡ್ಲಿಕ್ಕೆ ಹೋಗಿಲ್ಲ. ಹಲ್ಲೆ ಸುಮಾರು ಒಂದು 8 ರಿಂದ 10 ಯುವಕರ ತಂಡ ನಿನ್ನೆ ದಿನ ಬಂದು ಏಕಾಏಕಿಯಾಗಿ ಹಲ್ಲೆ ನಡೆಸ್ತಾರೆ. ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ಕೂಡ ದರ್ಶನ್ ಮೇಲೆ ಕೂಡ ನಿಂದಿಸಿರುವಂತದ್ದು. ಆ ನಂತರ ಆ ಪೋಸ್ಟ್ ಕುರಿತಂತೆ ಕ್ಷಮೆ ಕೇಳು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲ, ನಾನು ಸಾಹುಕಾರ ಕುಟುಂಬ